ಪ್ರಿಯ ನೋಡುಗರೆ, ಕೆಲವೊಬ್ಬರು ತಮ್ಮ ಜೀವನದಲ್ಲಿ ಹೀಗೆ ಬಂದು ಹಂಗೆ ಹೋಗ್ಬಿಡ್ತಾರೆ. ಇದು ನನ್ನ ಮೊದಲ ಖಾಸ್ ಬಾತ್ನ ಸಂಚಿಕೆಯಲ್ಲಿ ಹಾಗೆ ಏನೋ ಹುಡುಕ್ತಿರುವಾಗ ಒಂದು ನಟಿಯ ಬಗ್ಗೆ ಹಾಗೆ ಸ್ವಲ್ಪ ಓದಿದೆ. ಡಿಸೆಂಬರ್ 2ನೇ ತಾರೀಕು 1960ಕ್ಕೆ ವಿಜಯಲಕ್ಷ್ಮಿ ಅನ್ನೋರು ಆಂಧ್ರ ಪ್ರದೇಶದ ಒಂದು ಹಳ್ಳಿನಲ್ಲಿ ಹುಟ್ಟಿದಂಥವ್ರು. ಭಾಳ ಅಂದರೆ ಭಾಳ ಕಷ್ಟ ಜೀವನ. ಅತಿ ಕಡಿಮೆ ವಯಸ್ಸಿಗೆ, ಒಂದು 13-14ನೇ ವಯಸ್ಸಿಗೆ ಅವರು ಮದುವೆ ಆಗ್ತಾರೆ. ಗಂಡನ ಮನೆಗೆ ಹೋದಾಗ ಆ ಟಾರ್ಚರ್ನ ತಡ್ಕೊಳ್ಳಾರ್ದಂಗೆ ಊರು ಬಿಟ್ಟು ಹೋಗಿ ಅವರು ಸೇರೋದು ತಮಿಳ್ನಾಡಲ್ಲಿ ಅದು ಯಾವುದೋ ಕೂಲಿ ಕೆಲಸ ಮಾಡ್ತಿರುವಾಗ ಯಾರೋ ಅಲ್ಲಿ ಪಕ್ಕದ ಬೀದಿನಲ್ಲಿ ಶೂಟಿಂಗ್ ನಡೀತಾ ಇರ್ತದೆ. ಅಲ್ಲಿಗೆ ಆ ಶೂಟಿಂಗ್ ಅಂತ ನೋಡೋಕ್ಕೆ ಹೋದಾಗ ನಾನು ಸೇರ್ತೀನಿ, ಒಂದು ಹೊತ್ತಿಂದ ಊಟ ಸಿಗುತ್ತೆ ಅಂಥೇಳಿ ಆ ವಿಜಯಲಕ್ಷ್ಮಿ ಅಲ್ಲಿ ಜಾಯ್ನ್ ಆಗ್ತಾರೆ. ಅದು ಜಾಯ್ನ್ ಆದಾಗ ಮೂವಿನಲ್ಲಿ ಒಂದು 4-5 ಮೂವಿ ಮಾಡ್ತಾರೆ. ಆ ಮೂವಿ ಮಾಡಿದ ಮೇಲೆ ಅವರಿಗೆ ಒಂದು ಅವಕಾಶ ಸಿಗುತ್ತೆ. ಆ ಅವಕಾಶ ಸಿಕ್ಕಾಗ ಆ ಅವಕಾಶದ ಹೆಸರು ಸಿಲ್ಕ್ ಆಗಿರುತ್ತೆ. ತದನಂತರ ದಿನದಲ್ಲಿ ಆ ಸಿಲ್ಕ್ ಅನ್ನೋ ಹೆಸರು ಅದರ ಜೊತೆಗೆ ಸ್ಮಿತಾಗಿ ಸಿಲ್ಕ್ ಸ್ಮಿತಾ ಆಗುತ್ತೆ. ಅದು ಒಂದು ಸಣ್ಣ ಕ್ಯಾರೆಕ್ಟರ್ ಆಗಿರುತ್ತೆ ತಮಿಳಲ್ಲಿ. ತಮಿಳಿಂದ ಅದ್ಯಾರೋ ಅವ್ರು ಮಾಡಿದ ಆ್ಯಕ್ಟಿಂಗನ್ನು ನೋಡಿ ತುಂಬ ಚೆನ್ನಾಗಿದ್ದಾರೆ ಇವರು, ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾರೆ ಅಂಥೇಳಿ ಮಲಯಾಳಂನ ಒಬ್ಬ ನಿರ್ದೇಶಕ ಏನು ಮಾಡ್ತಾರೆ, ಇವರನ್ನು ಚೆನ್ನೈಗೆ ಬಂದು ಕಾಂಟ್ಯಾಕ್ಟ್ ಮಾಡಿ, ಗೊತ್ತಲ್ಲ ಮಲಯಾಳಂನ ಮೂವಿನಲ್ಲಿ ಅವ್ರನ್ನ ಡ್ಯಾನ್ಸರಾಗಿ ಇದು ಮಾಡ್ತಾರೆ. ಅವರು ತೆಲುಗು, ತಮಿಳ್, ಹಿಂದಿ, ಮಲಯಾಳಂನಲ್ಲಿ ಸಾಕಷ್ಟು ಪ್ರಸಿದ್ಧಿಯನ್ನು ಹೊಂದುತ್ತಾರೆ. ಸಾಕಷ್ಟು ದುಡ್ಡನ್ನು ಕೂಡ ಮಾಡ್ತಾರೆ. ಉತ್ತುಂಗಕ್ಕೆ ಹೋಗ್ತಾರೆ. ಸುಮಾರು 450 ಮೂವಿಗಳನ್ನು ಅವರು ಮಾಡ್ತಾರೆ, ಆ್ಯಕ್ಟಿಂಗ್ ಮಾಡ್ತಾರೆ, ತುಂಬ ಫೇಮಸ್ಸಾಗಿ ಡ್ಯಾನ್ಸ್ ಮಾಡ್ತಾರೆ. ಶಿ ಇಸ್ ಅ ವೆರಿ ಹಾಟ್ ಗರ್ಲ್ ಅಂಥೇಳಿ ಅನ್ಸ್ಕೊತಾರೆ. ಬಟ್ ಸೆಪ್ಟೆಂಬರ್ 1996ಕ್ಕೆ ತಾವೇ ಕಟ್ಟಿ ಬೆಳೆಸಿದ ಫ್ಯಾನ್ಸ್ ಫಾಲೋಯಿಂಗಿಗೆ ಅಂತಿರೋ ಅಥವಾ ಯಾವ ದುರಾದೃಷ್ಟಕ್ಕೋ ಏನೋ ಗೊತ್ತಿಲ್ಲ, ಅವರು ಸೆಪ್ಟೆಂಬರ್ನಲ್ಲಿ 1996ಕ್ಕೆ ಫ್ಯಾನಿಗೆ ನೇಣು ಹಾಕ್ಕೊಂಡು ದುರಂತ ಅಂತ್ಯವನ್ನು ಕಾಣ್ತಾರೆ. ಅದು ಯಾಕೆ ಹೀಗಾಯಿತು, ಅದರ ಹಿಂದಿನ ಮರ್ಮವೇನು, ಯಾಕೆ ಅವರು ಆದಷ್ಟು ಹಿಂಗೆ ಬಂದವ್ರು ಹಿಂಗೆ ಹೋಗ್ಬಿಟ್ರು, ಯಾಕೆ ಗೊತ್ತಿಲ್ಲ. ಈ ಕ್ವೆಶ್ಚನ್ ಮಾರ್ಕ್ಗಳು ಸಾಕಷ್ಟು ಪ್ರಶ್ನೆಗಳನ್ನು ಉಂಟು ಮಾಡ್ತವೆ. ಇದಕ್ಕೆ ಉತ್ತರವನ್ನು ಹುಡುಕೋರು ಯಾರು ಅನ್ನೋದು ಗೊತ್ತಿಲ್ಲ. ಸೊ ಬಟ್ ಆ ನಟಿ ತುಂಬ ಸಾಲಗಳನ್ನು ಮಾಡ್ಕೊಂಡಿದ್ರು ಅನ್ನೋದೊಂದು ಸ್ವಲ್ಪ ಎಲ್ಲೋ ಒಂದು ಮಾತು, ಅಥವಾ ಐಷಾರಾಮಿ ಜೀವನಕ್ಕೆ ಅದು ಸಾಕಾಗ್ತಿದ್ದಿಲ್ವೋ, ಅಥವಾ ಅವರು ಅದನ್ನು ಶಿಸ್ತನ್ನು ಕಲೀಲಿಲ್ವೋ ಅನ್ನೋದೊಂದು ಪ್ರಶ್ನೆ ಇದೆ. ಅದಕ್ಕೆ ಉತ್ತರ ನೀವೇ ಕೊಡಬೇಕು. ಈಗಿನ ಖಾಸ್ ಬಾತ್ ಇಷ್ಟು. ಮುಂದಿನ ಗುರುವಾರಕ್ಕೆ ಮತ್ತೊಂದು ಖಾಸ್ ಬಾತ್ ಜೊತೆಗೆ ಬರ್ತೀನಿ. ಥ್ಯಾಂಕ್ ಯು.